ಮೊದಲು ಮನೆ ಬಿಟ್ಟು ಹೊರಗಡೆ ಹೋಗು. ಮತ್ತೆ ಥು, ನಿನ್ನ ಒಂದೇ ಸಲ ಸಹಾಯ ಮಾಡಕ್ಕಾಗತ್ತಾ? ಈ ತರ ಕಷ್ಟದಲ್ಲಿರುವಾಗ್ಲೂ ಒಂದೇ ಸಲ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಜ್ಜಿ. ದೆವ್ವ ಓಡೋಗ್ಬಿಡ್ತು. ಆಯ್ತು ಮಗಳೇ, ಅದೇನ್ ಕಷ್ಟ ಇದ್ರೇನು ನಾವು ಪರಿಹಾರ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಇದು ನೋಡಿದ್ರೆ ತುಂಬಾ ಕಾಸ್ಟ್ಲಿ ಕ್ಯಾಮೆರಾ ತರ ಇದೆ ಬಾಸ್. ಇದನ್ನ ನಾವು ತಗೊಂಡ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗಿ ಫೋಟೋ ತೆಗಿಬಹುದು ಬಾಸ್. ಅಲ್ಲಿಲ್ಲ ಬಾಸ್, ಈ ಮನೇಲಿ ಏನೋ ಇರಂಗಿದೆ ಬಾಸ್. ಅಲ್ಲ, ನೀನ್ ಹೇಳ್ತಾ ಇರೋದಲ್ಲ ನಿಜಾನ ಸ್ವೀಟಿ? ಮಕ್ಳು ಕಣ್ಣಾರ್ ನೋಡಿದ್ರಾ? ಅಯ್ಯೋ ಹೌದಕ್ಕ, ನಿಜಾನೇ. ಮಕ್ಳು ನೋಡ್ಬಿಟ್ಟು ತುಂಬಾ ಹೆದರ್ಕೊಂಡಿದ್ರಂತೆ. ಆಮೇಲೆ ಅಚ್ಚು ಹೋಗಿ ಫೋಟೋ ತಗೊಂಡ್ಬಂದು ಅದ್ರ ಮುಂದೆ ತೋರಿಸಿದ ತಕ್ಷಣ ಅದು ಅಲ್ಲಿಂದ ಮಾಯ ಆಗ್ಬಿಡ್ತಂತೆ. ಅಯ್ಯೋ ಶಿವ, ಏನಪ್ಪ ಇದು ಹಿಂಗಲ್ಲ ಬಾಸ್? ಇದು ಹಿಂಗ್ ಹೊಡಿತಾ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ, ಬಿಟ್ಬಿಡು ನಾವಿಲ್ಲಿಂದ ಹೋಗ್ಬಿಡ್ತೀವಿ, ಬಿಟ್ಬಿಡು ಅಮ್ಮ. ಅಯ್ಯೋ ಓಡ ಇಲ್ಲಿಂದ ಓಡ ಬಾಸ್. ನಮ್ಮನ್ನ ನೋಡ್ಬಿಟ್ರು ಬಾಸ್, ಓಡೋಣ ಬನ್ನಿ ಬಾಸ್. ಅಯ್ಯೋ ಇವ್ರು ಕಳ್ಳರಲ್ಲ, ಇವ್ರ್ಯಾಕ್ ಮನೆ ಒಳಗಡೆಯಿಂದ ಓಡ್ತಾ ಇದ್ದಾರೆ? ಹೌದು, ಇವ್ರಿಗೆ ನಮ್ಮನೆ ಒಳಗೆ ಬಂದ್ರು. ಅಯ್ಯೋ ಮೈದು ಸ್ವೀಟಿ, ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಸ್ವಾಮೀಜಿ ವೇಷ ಹಾಕೊಂಡ್ಬಂದಿದ್ದು ಇವ್ರಿಬ್ರೇ. ನೋಡು, ಕಳ್ಳರು ಮತ್ತೆ ನಮ್ಮನೆ ಒಳಗಡೆ ಹೆಂಗ್ ಬಂದಿದ್ದಾರೆ ಅಂತ. ಇವ್ರನ್ನ ಸುಮ್ಕೆ ಬಿಡ್ಬಾರ್ದು. ಹೌದಕ್ಕ, ಎಷ್ಟ್ ಧೈರ್ಯ ನೋಡಿ ನಮ್ಮನೆ ಒಳಗಡೆ ಬಂದಿದ್ದಾರೆ. ಅದು ಇಲ್ದಾಗಿ ಇವ್ರನ್ನ ಸ್ವಾಮೀಜಿ ಅನ್ಕೊಂಡು ನಾವು ನಂಬಿದೀವಲ್ಲ, ನಮ್ಗೆ ಹೇಳ್ಬೇಕು ಮೊದ್ಲು. ಹ್ಞೂ, ಮತ್ತೆ ಈ ಕುಳ್ಳನ್ ಮಕ್ಳನ್ನ ಹೋಗಿ ಸ್ವಾಮೀಜಿ ಅಂತ ನಾವು ನಂಬಿದ್ವಲ್ಲ, ನಮ್ ಮೊದ್ಲು ಹೇಳ್ಬೇಕು. ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟೇನೋ ನಮ್ಗೆ ಕ್ಯಾಕರ್ಸಿ ಉಗ್ದು ಕಳಿಸ್ತಾರೆ. ಹೌದಕ್ಕ. ಒಳ್ಳೆ ಕಡಿಮೆ ಸ್ವೀಟಿ, ಕಳ್ಳರು ಸರಿ ಮನೆ ಒಳಗಡೆ ಬಂದ್ರು, ಮತ್ತೆ ಇವ್ರು ಯಾಕೆ ಒಳಗಿಂದ ಹಂಗ್ ಓಡ್ ಬಂದ್ರು ಗಾಬರಿ ಪಟ್ಕೊಂಡು? ಹೌದು, ಯಾಕೆ ಓಡ್ ಬಂದ್ರು ಏನಂತ ಹೋಗಿ ನೋಡೋಣ. ಸ್ವೀಟಿ, ಇದೇನಮ್ಮ ಈ ತರ ಇದೆ? ಅಕ್ಕ ಹೌದಕ್ಕ, ಏನಕ್ಕ ಇದು ಮನೆ ಒಳಗಡೆ ಈ ತರ ಇದೆ? ಈಗ ಏನಕ್ಕ ಮಾಡೋದು? ಮೈದು ಏನಪ್ಪ ಮಾಡೋದು? ಏನಪ್ಪ ಇದು ಹಿಂಗಿದೆ? ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ನೀವು ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಯಾಕೆ ನಮ್ಮನೆ ಒಳಗಡೆ ಬಂದಿದ್ದೀರಾ? ಪ್ಲೀಸ್ ಮನೆ ಬಿಟ್ಟು ಹೊರಗಡೆ ಹೋಗಿ. ನಮ್ಮ ಮನೇಲಿ ಮಕ್ಕಳು ಮರಿಯೆಲ್ಲ ಇದ್ದಾರೆ, ತುಂಬಾ ಹೆದರ್ಕೊಳ್ತಾರೆ. ಪ್ಲೀಸ್ ಮನೆ ಬಿಟ್ಟು ಹೋಗಿ. ನಾವೇನಾದ್ರೂ ನಿಮ್ಗೆ ತೊಂದರೆ ಮಾಡಿದ್ರೆ ಕ್ಷಮಿಸ್ಬಿಡಿ. ಪ್ಲೀಸ್ ಪ್ಲೀಸ್ ಮನೆ ಬಿಟ್ಟು ಹೋಗಿ. ಸ್ವೀಟಿ, ಈ ಕಡೆ ಬಾ. ನಾನ್ ಯಾರಿಗೂ ಏನು ಮಾಡಲ್ಲ. ಮತ್ತೆ ಯಾಕೆ ಇಲ್ಲಿದ್ದೀರಾ? ಮನೆ ಬಿಟ್ಟು ಹೊರಗಡೆ ಹೋಗಿ. ನಮ್ಗೆ ಹೆದರಿಕೆ ಆಗತ್ತೆ ನಿಮ್ಮನ್ನ ನೋಡುವಾಗ. ಮಕ್ಕಳೆಲ್ಲ ನೋಡಿದ್ರೆ ಏನಾಗೋದು? ನನಗೆ ಸಹಾಯ ಬೇಕು. ನನಗೆ ಸಹಾಯ ಮಾಡಿದ್ರೆ ಯಾರಿಗೂ ಏನು ಮಾಡದೆ ಇಲ್ಲಿಂದ ಹೊರಟು ಹೋಗ್ಬಿಡ್ತೀನಿ. ಏನು ಸಹಾಯನಾ? ಹೌದು. ಏನ್ ಸಹಾಯ ಮಾಡ್ಬೇಕು ಹೇಳು? ಕೇಳ್ತಾ ಇದೀವಲ್ಲ, ಏನ್ ಸಹಾಯ ಮಾಡ್ಬೇಕು ಹೇಳು? ಯಾರ್ ನೀನು? ಯಾಕೆ ನಮ್ಮನ್ನ ಹಿಂಸೆ ಮಾಡ್ತಾ ಇದೀಯಾ? ಯಾಕೆ ನಮ್ಮನ್ನ ಹುಡುಕ್ ಬಂದಿದೀಯಾ? ನನ್ನ ವಸ್ತು ಒಂದು ನಿಮ್ಮ ಮನೆಯಲ್ಲಿದೆ, ಅದಕ್ಕೆ ನಿಮ್ಮನ್ನ ಹುಡುಕಿ ಬಂದಿರೋದು. ಏನು ವಸ್ತುನಾ? ಏನ್ ವಸ್ತು? ನನ್ನ ಕ್ಯಾಮ್ರಾ. ಕ್ಯಾಮ್ರಾನಾ? ಹೌದು, ನಿಮ್ಮ ಮಗಳು ನನ್ನ ಕ್ಯಾಮ್ರಾನ ತಗೊಂಡ್ಬಂದ್ಬಿಟ್ಟು, ಅದಕ್ಕೆ ನಾನು ಅವರ ಹಿಂದೆನೇ ಬಂದ್ಬಿಟ್ಟೆ. ಅಯ್ಯೋ, ಓ ಆ ಕ್ಯಾಮ್ರಾನಾ? ತಂದ್ಕೊಡ್ತೀನಿ. ಸ್ವೀಟಿ, ತಡೀರಿ, ಬಂದೆ. ತಗೋ ನಿನ್ ಕ್ಯಾಮ್ರಾ, ಇಲ್ಲಿಂದ ಹೊರಟೋಗು. ಹೋಗಲ್ಲ, ನಾನು ಹೋಗಲ್ಲ. ಯಾಕೆ ಹೋಗಲ್ಲ? ನಿನ್ ಕ್ಯಾಮ್ರಾನ ನಾನು ಕೊಡ್ತಾ ಇದ್ದೀನಲ್ಲ, ಮತ್ತೆ ಯಾಕೆ ಇಲ್ಲಿಂದ ಹೋಗಲ್ಲ? ಯಾಕೆ ಈ ತರ ಮಾಡ್ತಾ ಇದೀಯಾ? ನಮ್ಮನ್ನ ಸಾಯಿಸಕ್ಕಂತಾನೆ ಬಂದಿದ್ಯಾ ನೀನು? ಇಲ್ಲಿಂದ ಹೋಗು. ಇಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ, ನಾನು ಹೋಗಲ್ಲ. ನನಗೇನು ಸಹಾಯ ಬೇಕು, ನನಗೇನು ನಿಮ್ಮಿಂದ ಸಹಾಯ ಬೇಕು. ನಾನು ಇಲ್ಲಿಂದ ಹೋಗಕ್ಕಾಗಲ್ಲ. ಅಯ್ಯೋ, ಯಾಕೆ ಅಳ್ತಾ ಇದ್ದೀರಾ? ಯಾಕೆ ಅಳ್ತಾ ಇದ್ದೀರಾ? ಇಲ್ಲಿಂದ ಹೋಗ್ಬಿಡಪ್ಪ. ನಮ್ಗಂತೂ ಈ ತರ ಎಲ್ಲ ನಾವು ನಮ್ ಜೀವನದಾಗ ನೋಡ್ಲೇ ಇಲ್ಲ. ಮಕ್ಳು ಮರಿ ಇರೋಂತ ಮನೆ ಕಣಪ್ಪ. ಸ್ವಲ್ಪ ಪಾಪ ಪುಣ್ಯ ನೋಡಿ ಮನೆ ಬಿಟ್ಟು ಹೊರಗಡೆ ಹೋಗಪ್ಪ. ಇಲ್ಲ, ನನಗೆ ಹೋಗಕ್ಕಾಗಲ್ಲ. ಒಂದೇ ಒಂದ್ ಸಹಾಯ ಮಾಡಿ, ಅಷ್ಟೇ ಸಾಕು. ನಾನು ಇಲ್ಲಿಂದ ಹೊರಟು ಹೋಗ್ಬಿಡ್ತೀನಿ. ಯಾರಿಗೂ ಏನು ತೊಂದರೆ ಕೊಡಲ್ಲ. ಅಲ್ಲ, ಈಗಷ್ಟೇ ಕ್ಯಾಮ್ರಾ ಬೇಕು ಕೊಟ್ರೆ ಹೋಗ್ತೀನಿ ಅಂತ ಹೇಳ್ದೆ, ಈಗ ಮತ್ತೆ ಏನೋ ಸಹಾಯ ಬೇಕಂತ ಹೇಳ್ತೀಯ. ಅದೆಲ್ಲ ನಾವು ಮಾಡಕ್ಕಾಗಲ್ಲ. ಮೊದ್ಲು ಇಲ್ಲಿಂದ ಹೋಗಪ್ಪ. ತಗೋ ನಿನ್ ಕ್ಯಾಮ್ರಾ. ಇಲ್ಲ, ಆಗಲ್ಲ ಆಗಲ್ಲ. ನನಗೆ ಇದೊಂದು ಸಹಾಯ ಮಾಡಿ ಸಾಕು. ನಾನಿನ್ನ ಏನು ಕೇಳಲ್ಲ. ನಾನು ಹೋಗ್ಬಿಡ್ತೀನಿ. ಸ್ವೀಟಿ, ಇಲ್ಬಾ. ಏನ್ ಸ್ವೀಟಿ, ಈ ತರ ಪ್ರೇತಾತ್ಮ ನಮ್ಮ ಹತ್ರ ಸಹಾಯ ಕೇಳ್ತಾ ಇದೆ, ಏನ್ ಮಾಡೋದು? ಅಯ್ಯೋ ಅಕ್ಕ, ಏನಂತ ಹೇಳೋದ್ ನಾನು?
ಸ್ವೀಟಿ ಅದೇನೋ ಸಹಾಯ ಕೇಳ್ತದೆ ಆಗದೇ ಇಲ್ಲ ಅಂತಂದ್ಬಿಟ್ಟು ಒಂದೇ ಕಾಲಲ್ಲಿ ನಿತ್ಕೋ ಆ ತರ ಎಲ್ಲ ಸಹಾಯ ಮಾಡಕ್ ಹೋಗ್ಬಾರ್ದು ನೀನ್ ಗೊತ್ತಿಲ್ಲ. ಆಯ್ತಕ್ಕ. ನೋಡು ಕ್ಯಾಮ್ರಾ ಅಲ್ಲಿ ಇಟ್ಟಿದೀನಿ, ಮೊದ್ಲು ಅದನ್ನ ತಗೊಂಡು ಹೊರಗೆ ಹೋಗ್ಬಿಡು. ಆಗಲ್ಲ 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 ಆಗಲ್ಲ, ನನಗೆ ಸಹಾಯ ಮಾಡ್ಬೇಕು, ನೀವು ನನಗೆ ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ ಮಕ್ಕಳು ಮರಿನ ನಾನ್ ಬಿಡಲ್ಲ. ಅಯ್ಯೋ ಆ ತರ ಎಲ್ಲ ಏನು ಮಾಡ್ಬೇಡ ಪ್ಲೀಸ್, ನೀನ್ ಏನ್ ಹೇಳ್ತೀಯ ಅದನ್ನ ಕೇಳ್ತೀವಿ. ನಮ್ಮ ಮಕ್ಕಳು ಮರಿನೆಲ್ಲ ಏನು ಮಾಡ್ಬೇಡ ಕಣಪ್ಪ, ಏನ್ ಬೇಕಂತ ಹೇಳು. ನನಗೆ ನಿಮ್ಮಿಂದ ಏನು ಬೇಡ, ಆದ್ರೆ ಒಂದೇ ಒಂದ್ ವಿಷಯ ನೀವು ಮಾಡ್ಬೇಕು. ಏನಂತ ಹೇಳಿದ್ರೆ ಈ ಕ್ಯಾಮ್ರಾ ನನ್ನ ತಂದೆ ತಾಯಿ ಹತ್ರ ತಗೊಂಡೋಗಿ ಸೇರಿಸ್ಬೇಕು. ನಿಮ್ ತಂದೆ ತಾಯಿನ ನಮಗೆ ಹೇಗಪ್ಪ ಗೊತ್ತು ನಿಮ್ ತಂದೆ ತಾಯಿ? ಅವ್ರು ಎಲ್ಲಿದಾರಂತ ನಾನ್ ಹೇಳ್ತೀನಿ, ನೀವು ಈ ಕ್ಯಾಮ್ರಾನ ತಗೊಂಡೋಗಿ ಕೊಟ್ರೆ ಸಾಕು. ಅಲ್ಲ ನಾ ಯಾಕಪ್ಪ ಕೊಡ್ಬೇಕು? ಅವ್ರ ಹತ್ರ ನೀನೇ ಹೇಳ್ಬೋದಲ್ಲ ಇಲ್ಲಿ ಕ್ಯಾಮ್ರಾ ಇದೆ ಬಂದ್ ತಗೊಂಡೋಗು ಅಂತ. ಅದ್ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನನ್ನ ತಂದೆ ತಾಯಿಗೆ ನಾನ್ ಸತ್ತೋಗಿರೋ ವಿಷಯ ಗೊತ್ತಿಲ್ಲ. ಏನೋ ನೀನ್ ಸತ್ತೋಗಿರೋ ವಿಷಯ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ವಾ? ಇಲ್ಲ, ಅವರಿಗೆ ಗೊತ್ತಿಲ್ಲ. ನಾನ್ ಬರ್ತೀನಿ ಅಂತ ಕಾಯ್ತಾ ಮನೇಲಿದ್ದಾರೆ. ಅದಕ್ಕೆ ನಾನ್ ಸತ್ತೋಗಿರೋ ವಿಷಯನ ಅವರಿಗೆ ತಿಳಿಸಿ ಈ ಕ್ಯಾಮ್ರಾನ ಅವ್ರ ಹತ್ರ ತಗೊಂಡೋಗಿ ಸೇರಿಸಿ ಅಷ್ಟೇ ಸಾಕು. ಅಯ್ಯೋ ಏನಪ್ಪ ಹೇಳ್ತಾ ಇದೀಯಾ? ಹೌದು, ನಾನೊಬ್ಬ ಫೋಟೋಗ್ರಾಫರ್. ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಫೋಟೋಗ್ರಾಫರ್ ಆಗಿ. ಅದ್ರಲ್ಲಿ ಬರೋಂತ ದುಡ್ಮೆಯಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಒಂದ್ ಸಣ್ಣ ಮನೆ ತಗೊಂಡು ಜೀವನ ಸಂತೋಷವಾಗಿ ಹೋಗ್ತಾ ಇತ್ತು. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಾಗೇನೆ ಒಳ್ಳೆ ಫೋಟೋಸ್ ಎಲ್ಲ ನಾವು ಫಾರಿನಿಗೆ ಕಳಿಸ್ಕೊಟ್ಟೆ. ಅವರು ಅಲ್ಲಿ ನನ್ನನ್ನು ಕೆಲಸ ಕರೀತಾರಂತ ತುಂಬಾ ಆಸೆ ಪಟ್ಟೆ. ಹಾಗಾಗಿ ನಮ್ ಕಂಪನಿ ಕ್ಯಾಮ್ರಾದಲ್ಲಿ ಫೋಟೋಸ್ ಗಳನ್ನ ತೆಗಿತಾ ಇದ್ದೆ. ಅಲ್ಲಿರೋ ಮ್ಯಾನೇಜರ್ ಫೋಟೋಸ್ ನ ತೆಗಿಯಕ್ಕೆ ಬಿಡ್ಲಿಲ್ಲ. ಸರಿ, ಅವ್ರ ಕ್ಯಾಮ್ರಾ ಆಗಿರೋದ್ರಿಂದ ತಾನೇ ನಮ್ಗೆ ಈ ತರ ಫೋಟೋಸ್ ಗಳನ್ನ ತೆಗಿಯಕ್ ಬಿಡ್ತಾ ಇಲ್ಲ ಅಂತ ಬಿಟ್ಟು ಕಂಪನಿ ಕೆಲಸ ಮಾಡ್ತಾನೆ ಏನ್ ಮಾಡಿದೆ, ಈ ಕ್ಯಾಮ್ರಾನ ಸಾಲ ಮಾಡಿ ನಾನೊಂದು ತಗೊಂಡೆ. ಸರಿ, ನಾವೇ ಹೀಗೆ ಹೊರಗಡೆ ಹೋಗಿ ಫೋಟೋಸ್ ಗಳನ್ನ ತೆಗೆದು ಅದನ್ನ ಫಾರಿನಿಗೆ ಕಳಿಸ್ಕೊಡೋಣ. ನನಗೆ ಫಾರಿನಿಗೆ ಹೋಗ್ಬೇಕಂತ ತುಂಬಾ ಆಸೆ. ಹಾಗಾಗಿ ಆ ಕೆಲಸನ ಮಾಡ್ತಾ ಇದ್ದೆ. ಹೀಗೆ ಫೋಟೋಸ್ ತೆಗಿತಾ ಇರುವಾಗ ಒಂದಿನ ಬೆಟ್ಟದಿಂದ ಫೋಟೋಸ್ ಗಳನ್ನ ತೆಗಿತಾ ಇರುವಾಗ ಕಾಲ್ ಸ್ಲಿಪ್ ಆಗಿ ಬೆಟ್ಟದಿಂದ ಕೆಳಗ್ ಬಿದ್ದು ನಾನು ಅಲ್ಲಿ ನನ್ನ ಜೀವನ ಬಿಟ್ಬಿಟ್ಟೆ. ನಾನ್ ಸತ್ತೋಗಿರೋ ವಿಷಯ ಇನ್ನು ನನ್ನ ತಂದೆ ತಾಯಿಗೆ ಗೊತ್ತಿಲ್ಲ. ನಾನ್ ಬರ್ತೀನಿ ಅಂತ ನಾನ್ ಮಾಡಿರೋಂತ ಸಾಲನ ತೀರ್ಸಕ್ಕಾಗದೆ ಮನೆಯೆಲ್ಲ ಮಾರಿ ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಾನಿಲ್ಲ ಅನ್ನೋ ವಿಷಯನ ನೀವು ತಿಳಿಸ್ಬೇಕು. ನನ್ ಕ್ಯಾಮ್ರಾನ ಅವ್ರಿಗೆ ಕೊಟ್ಟು ಅವ್ರ ಸಾಲನ ತೀರಿಸ್ಬೇಕು. ಇಷ್ಟೇ ಸಾಕು. ಅಯ್ಯೋ ತಮ್ಮ, ನೀನ್ ತೀರ್ಕೊಂಡು ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಅಯ್ಯೋ ಅಳ್ಬೇಡ ಕಣಪ್ಪ, ಇಷ್ಟೇ ತಾನೆ, ನಾವು ಸಹಾಯ ಮಾಡ್ತೀವಿ ಆಯ್ತಾ? ನಿಮ್ ಮನೆ ಎಲ್ಲಿದೆ ಅಂತ ಹೇಳು ಸಾಕು. ನಮ್ಮನೆ ಚಳಿಕೆರೆಯಲ್ಲಿರುವಂತ ಹಳ್ಳಿಯಲ್ಲಿದೆ. ಆಯ್ತು ಕಣಪ್ಪ, ಈ ರಾತ್ರಿ ಆದ್ರೂ ಪರವಾಗಿಲ್ಲ. ಆ ಕ್ಯಾಮ್ರಾ ತಗೊಂಡೋಗಿ ನಿಮ್ ಮನೆ ಕೊಟ್ಬಿಡ್ತೀವಿ. ನೀನ್ ಇಲ್ಲಿಂದ ಹೋಗ್ಬಿಡಪ್ಪ ಪ್ಲೀಸ್. ಆಯ್ತು, ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ನಾನು ಹೇಳಿದ್ ಮಾತ್ರ ಮಾಡಿ ಸಾಕು, ನಿಮ್ಗೇನು ತೊಂದರೆ ಕೊಡಲ್ಲ. ನೋಡಿ ಎಷ್ಟೊಂದ್ ಪಾಪ ಅಲ್ಲ ರೀ. ಹೌದು ಸ್ವೀಟಿ, ಸರಿ, ಆ ಹುಡ್ಗ ಹೇಳ್ದಂಗೆ ಆ ಕ್ಯಾಮ್ರಾ ತಗೊಂಡೋಗಿ ಅವ್ರ ತಂದೆ ತಾಯಿ ಹತ್ರ ಕೊಟ್ಬಿಡೋಣ. ಈಗ್ಲೇ ಹೋಗೋಣ, ನಡಿ. ಅಕ್ಕ ಆಯ್ತು ಸ್ವೀಟಿ, ಸರಿ ನಡಿ ಹೋಗೋಣ. ಈ ಮನೆನೇ, ಬನ್ನಿ. ಆ ಮನೆ ಅಂತೀರಿ, ಬನ್ನಿ ಹೋಗೋಣ. ಒಂದ್ ವಿಷಯ, ನನ್ನ ತಂದೆ ತಾಯಿಗೆ ನಾನ್ ಪ್ರೇತಾತ್ಮವಾಗಿ ತಿರುಗ್ತಾ ಇರುವಂತ ವಿಷಯನ ಹೇಳ್ಬೇಡಿ. ಈ ವಿಷಯನೆಲ್ಲ ಅಲ್ಲಿ ನಾನ್ ಸತ್ತೋದಂತ ಜಾಗದಲ್ಲಿ ಇರುವಂತ ಜನರು ಹೇಳಿ ನಿಮ್ ಕೈಯಲ್ಲಿ ಕ್ಯಾಮ್ರಾನ ಕೊಟ್ಟು ಕಳಿಸ್ದಂಗೆ ಅವ್ರ ಹತ್ರ ಹೇಳಿ, ಆಯ್ತಾ? ಆಯ್ತಪ್ಪ, ನಾನು ಇಲ್ಲಿಂದ ಹೋಗುವಂತ ಸಮಯ ಬಂತು. ನಾನಿನ್ನ ಹೊರಡ್ತೀನಿ. ಅಮ್ಮ ಅಮ್ಮ, ಅಕ್ಕ, ಅಣ್ಣ, ಯಾರು ಇಷ್ಟೊತ್ತಿನಲ್ಲಿ? ಅಮ್ಮ ಬಾಕಿ ತೆಗಿರಮ್ಮ. ಯಾರಂತ ಹೋಗಿ ನೋಡು. ಆಯ್ತಾಕು, ಯಾರದು ಕತ್ಲಲ್ಲಿ? ನನ್ ಮಗ ಇಲ್ವಾ? ಅವ್ನ್ ಬರ್ತಾನಂತ ತಾನೇ ಇಷ್ಟು ವರ್ಷ ನಾವು ಕಾಯ್ತಾ ಇದ್ವಿ. ಈಗ ಬಂದು ಈ ತರ ಹೇಳ್ತಾ ಇದ್ದೀರಾ? ನನ್ ಮಗ ಸತ್ತೋಗ್ಬಿಟ್ನಾ? ಅಳ್ಬೇಡಿ ಅಣ್ಣ, ತಗೊಳ್ಳಿ. ನಿಮ್ ಮಗ ಕೊನೆದಾಗಿ ಈ ಕ್ಯಾಮ್ರಾನ ಬಿಟ್ಟೋಗಿದ್ದಾರೆ. ಈ ಕ್ಯಾಮ್ರಾನ ಕೊಡಕ್ ಹೇಳಿದ್ರು ಅಲ್ಲಿರೋರು. ಹಾಗಾಗಿ ನಾನು ಈ ಕ್ಯಾಮ್ರಾನ ತಂದಿದ್ದೀನಿ. ನಿಮ್ ಮನೆ ಹುಡುಕಿ ಇಷ್ಟು ವರ್ಷ ಕಳ್ದೋಗ್ಬಿಡ್ತು. ತಗೊಳ್ಳಿ. ಅಳ್ಬೇಡಿ ಅಣ್ಣ, ಅಳ್ಬೇಡಿ ಅಮ್ಮ. ನಾವು ಬಂದಿದ್ ಕೆಲ್ಸ ಆಯ್ತು, ನಾವಿನ್ನ ಹೊರಡ್ತೀವಿ. ಅಯ್ಯೋ ಮೈದು, ಹೆಂಗೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಸರಿ ನಡಿ ಹೋಗೋಣ. ಹೌದಕ್ಕೆ ಸ್ವೀಟಿ ಅಕ್ಕ, ಸ್ವೀಟಿ, ನಾವು ಈ ಪ್ರೇತಾತ್ಮಗೆ ಹೆಲ್ಪ್ ಮಾಡಿದ್ವಲ್ಲ, ಅದು ಇನ್ಯಾರ ಹತ್ರ ಹೇಳಕ್ ಹೋಗ್ಬೇಡಮ್ಮ ತಾಯಿ. ಮತ್ತೆ ದೇವುಗಳಿಗೆ ನಾವು ಸಹಾಯ ಮಾಡಿದ್ವಿ ಅಂತಂದ್ಬಿಟ್ಟು ಎಲ್ರು ನಗಾಡ್ತಾರೆ. ಏನಂತೀಯ?
ಹೌದಕ್ಕ, ಆಯ್ತು, ಯಾರ ಹತ್ರನೂ ಹೇಳಲ್ಲ, ಮಕ್ಳ ಹತ್ರನೂ ಏನು ಹೇಳೋದ್ ಬೇಡಕ್ಕ. ಓ ಸ್ವೀಟಿ, ಯಾರ ಹತ್ರನೂ ಏನು ಹೇಳಕ್ ಹೋಗ್ಬೇಡ. ಹೆಂಗೋ ನಮ್ಮಿಂದ ಒಂದ್ ಆತ್ಮಕ್ಕೆ ಶಾಂತಿ ಸಿಕ್ತಲ್ಲ, ಸಾಕು. ಏನಂತ್ಯ? ಹೌದಕ್ಕ. ಸರಿ ಸರಿ ಮೈದು, ಸರಿ ಗಾಡಿ ತೆಗಿ, ಲೇಟ್ ಆಗ್ತಾ ಬಂತು ನೋಡು, 12 ಗಂಟೆ ಮೇಲೆ ಆಯ್ತು. ಇನ್ ಎಷ್ಟೊತ್ತಾಗತ್ತೋ ಏನೋ ಮನೆಗೆ ಹೋಗಿ ಸೇರಕ್ಕೆ. ಆಗ್ಲೇನೆ ಮಕ್ಳು ಎಲ್ಗ್ ಹೋಗ್ತಾ ಇದ್ದೀರಾ ಏನು ಅಂತಂದ್ಬಿಟ್ಟು ಅಷ್ಟೊಂದ್ ಪ್ರಶ್ನೆ ಕೇಳ್ತಾ ಇದ್ವು. ಏನ್ ಮಾಡ್ತಾ ಇದ್ದಾವೋ ಏನೋ. ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರೆ ಸರಿ, ಇಲ್ಲಾಂದ್ರೆ ಮಾತಾಡ್ಕೊಂಡು ವಟ ವಟ ಅಂತ ಇತ್ತು ಅಂದ್ರೆ ಹೋಗಿದ ತಕ್ಷಣ ಯಾಕೆ ಏನು ಎಲ್ಗೋದ್ರಿ ಅಂತಂದ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಏನಂತೀಯ ಸ್ವೀಟಿ? ಹೌದಕ್ಕ, ಸರಿ ಸರಿ ನಡೀರಿ ಹೋಗೋಣ. ಇಲ್ಲಿಂದ 1 ಅವರ್ ಅಲ್ಲಿ ಹೋಗ್ಬಿಡ್ಬೋದಕ್ಕೆ. ಸರಿ ಕಣಪ್ಪ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್